ಸುರಂಗ ರಸ್ತೆ ಭ್ರಷ್ಟಾಚಾರದ ಭಾರೀ ಆರೋಪ. ತೇಜಸ್ವಿ ಸೂರ್ಯನ ಆಕ್ಷೇಪಗಳಿಗೆ ಸರ್ಕಾರದ ಉತ್ತರವೇನು? ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿ. ಆದರೆ ಇವತ್ತು ಈ ನಗರದ ರಸ್ತೆಗಳು ಟ್ರಾಫಿಕ್ನ ಕಾಡಾಗಿವೆ. ಈ ಸಮಸ್ಯೆಗೆ ಪರಿಹಾರವೆಂದು ರಾಜ್ಯ ಸರ್ಕಾರ ಘೋಷಿಸಿರುವ 18,500 ಕೋಟಿ ರೂಪಾಯಿಯ ಟನಲ್ ರೋಡ್ ಪ್ರಾಜೆಕ್ಟ್ ಈಗ ಭಾರೀ ವಿವಾದದ ಕೇಂದ್ರವಾಗಿದೆ. ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಈ ಯೋಜನೆಯನ್ನ ಸಾರ್ವಜನಿಕರ ದುಡ್ಡಿನ ದರೋಡೆ ಎಂದು ಕರೆದಿದ್ದಾರೆ. ಆದರೆ ಈ ಆರೋಪಗಳ ಹಿಂದಿನ ಸತ್ಯ ಏನು? ಸರ್ಕಾರ ಈ ಆಕ್ಷೇಪಗಳಿಗೆ ಉತ್ತರ ನೀಡುತ್ತದೆಯೇ ಎಂದು ಈ ವಿಷಯವನ್ನ ಆಳವಾಗಿ ವಿಶ್ಲೇಷಿಸೋಣ. ಈ ಭ್ರಷ್ಟಾಚಾರದ ಬಹಳ ದೊಡ್ಡ ಉದಾಹರಣೆ ಅಂತಂದ್ರೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿರುವಂತಹ ಟನಲ್ ರೋಡ್ ಪ್ರಾಜೆಕ್ಟ್. ಪ್ರಿನ್ಸಿಪಲಿ, ಪ್ರೊಸೀಜರಲಿ ಮತ್ತು ಸೈಂಟಿಫಿಕಲಿ ಮೂರೂ ಮಾನದಂಡದಲ್ಲಿ ಇದನ್ನ ನಾವು ತಿರಸ್ಕಾರ ಮಾಡಬೇಕಾಗಿದೆ. ಈ ಟನಲ್ ಪ್ರಾಜೆಕ್ಟ್ 18,500 ಕೋಟಿ ರೂಪಾಯಿ ಇದಕ್ಕೆ ಇವರು 18 ಕಿಲೋಮೀಟರ್ಗೆ ಡಿಕ್ಲೇರ್ ಮಾಡಿದ್ರು. ಕೇವಲ ಕಾರ್ಗಳಿಗೆ ಮಾತ್ರ ಮಾಡ್ಲಿಕ್ಕೆ ಹೊರಟಿರುವಂತಹ ಟನಲ್ ಪ್ರಾಜೆಕ್ಟ್. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಗಂಟೆಗೆ 1,600 ಜನ ಓಡಾಡುವಂತ ಪ್ರಾಜೆಕ್ಟ್ ಆಗಬೇಕು. ಬರೀ ಕಾರ್ ಇಟ್ಕೊಂಡಿರುವಂತ ಜನಕ್ಕೆ ಮಾತ್ರ ಅನುಕೂಲ ಆಗುವಂತ ಪ್ರಾಜೆಕ್ಟ್ ಆಗಬೇಕು, ಅಥವಾ ಜನಸಾಮಾನ್ಯರು ಓಡಾಡುವಂತ ಗಂಟೆ 25,000 ಜನ ಓಡಾಡಬಹುದಾಗಿರುವಂತ ಟನಲ್ ಪ್ರಾಜೆಕ್ಟ್, ಇದು ಮೆಟ್ರೋ ಪ್ರಾಜೆಕ್ಟ್ ಆಗಬೇಕು, ರೈಲ್ ಬೇಸ್ ಪ್ರಾಜೆಕ್ಟ್ ಆಗಬೇಕು. ಇದು ನಾವು ಕೇಳ್ತಾ ಇರುವಂತ ಮೊದಲನೇ ಪ್ರಶ್ನೆ. ತೇಜಸ್ವಿ ಸೂರ್ಯ ಈ ಸುರಂಗ ರಸ್ತೆ ಯೋಜನೆಯನ್ನ ಪ್ರಿನ್ಸಿಪಲಿ, ಪ್ರೊಸೀಜರಲಿ, ಸೈಂಟಿಫಿಕಲಿ ತಿರಸ್ಕರಿಸಬೇಕೆಂದು ಒತ್ತಾಯಿಸಿದ್ದಾರೆ. ಈ 18 ಕಿಲೋಮೀಟರ್ನ ಯೋಜನೆ ಕೇವಲ ಕಾರುಗಳಿಗೆ ಮಾತ್ರವೇ? ಬಸ್, ಆಟೋ, ಟೂ ವೀಲರ್ಗಳಿಗೆ ಯಾಕೆ ಇಲ್ಲಿ ಅವಕಾಶವಿಲ್ಲ? 660 ರೂಪಾಯಿ ಟೋಲ್ ಶುಲ್ಕ ಕಟ್ಟಲು ಬೆಂಗಳೂರಿನ ಎಷ್ಟು ಜನರಿಗೆ ಸಾಧ್ಯ? ಈ ಯೋಜನೆ ಸದಾಶಿವನಗರ, ಡಾಲರ್ಸ್ ಕಾಲೋನಿಯ ಕೋಟ್ಯಾಧಿಪತಿಗಳಿಗೆ ಮಾತ್ರವೇ ಎಂದು ತೇಜಸ್ವಿ ಪ್ರಶ್ನಿಸಿದ್ದಾರೆ. DPR ಅಲ್ಲಿ 660 ರೂಪಾಯಿ ಅವ್ರು ಹಾಕಿರುವಂತ ಟೋಲ್, ಟೂ ವೇ 660 ರೂಪಾಯಿ ದಿನಕ್ಕೆ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ವಾಪಸ್ ಬರ್ಲಿಕ್ಕೆ ಕಟ್ಬೋದಾಗಿರುವಂತಹ ಜನ ಬೆಂಗಳೂರಿನಲ್ಲಿ ಎಷ್ಟು ಜನ ಇದ್ದಾರೆ? ಈ DPR ಪ್ರಕಾರ ಇಲ್ಲಿ ಟೂ ವೀಲರ್ ಹೋಗೋಂಗಿಲ್ಲ, ಬಸ್ ಹೋಗೋಂಗಿಲ್ಲ, ಕಾರ್ ಇದು ಬೈಕ್ಗಳು ಹೋಗೋಂಗಿಲ್ಲ, ಆಟೋ ರಿಕ್ಷಾಗಳು ಹೋಗೋಂಗಿಲ್ಲ, ಬರೀ ಕಾರ್ಗಳಿರುವಂತ ಜನ ಮಾತ್ರ ಇದರಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಸದಾಶಿವನಗರದಲ್ಲಿ ಡಾಲರ್ಸ್ ಕಾಲೋನಿ ಇರುವಂತಹ ಕೋಟ್ಯಾಧಿಪತಿಗಳು, ಕೋರಮಂಗಲದ 4th ಬ್ಲಾಕ್ ನಲ್ಲಿ ಇರುವಂತಹ ಕೋಟ್ಯಾಧಿಪತಿಗಳಿಗೆ ಮಾತ್ರ ಉಪಯೋಗ ಆಗುವಂತ ಒಂದು ಟನಲ್ ಪ್ರಾಜೆಕ್ಟ್ ಅನ್ನು ಮಾಡಕೊಟ್ಟಿದೆ ರಾಜ್ಯ ಸರ್ಕಾರ. ಬೆಂಗಳೂರಿನಲ್ಲಿ ಕೇವಲ 10% ಜನರ ಬಳಿ ಮಾತ್ರ ಸ್ವಂತ ಕಾರು ಇದೆ. ಬಸ್, ಆಟೋ, ಸೈಕಲ್ನಲ್ಲಿ ಓಡಾಡುವ 90% ಜನ ತೆರಿಗೆ ಕಟ್ತಾರೆ. ಆದ್ರೆ ಈ ಯೋಜನೆಯ ಲಾಭ ಯಾರಿಗೆ? ತೇಜಸ್ವಿ ಸೂರ್ಯ ಇದನ್ನ ಆರ್ಥಿಕ ಅಸ್ಪೃಶ್ಯತೆ ಎಂದು ಕರೆದಿದ್ದಾರೆ. 7,000 ಕೋಟಿ ರೂಪಾಯಿಯ ವಯಾಬಿಲಿಟಿ ಗ್ಯಾಪ್ ಫಂಡಿಂಗ್ ನಿಂದ ಈ ಯೋಜನೆ ಕಾಂಗ್ರೆಸ್ನ ಗುತ್ತಿಗೆದಾರರ ಜೇಬು ತುಂಬಲಿದೆಯೇ? ಈ ಪ್ರಶ್ನೆಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಉತ್ತರಿಸಲೇಬೇಕು. ಇವತ್ತು ಬೆಂಗಳೂರಿನಲ್ಲಿ 10% ಗಿಂತ ಕಡಿಮೆ ಜನಕ್ಕೆ ಅವರ ಸ್ವಂತ ಕಾರ್ ಇದೆ. ಬಸ್ನಲ್ಲಿ ಹೋಗ್ತಾ ಇರುವಂತವ್ರು ತೆರಿಗೆ ಕಟ್ತಾ ಇದ್ದಾರೆ, ಆಟೋ ರಿಕ್ಷಾದಲ್ಲಿ ಹೋಗ್ತಾ ಇರುವಂತವ್ರು ತೆರಿಗೆ ಕಟ್ತಾ ಇದ್ದಾರೆ, ನಡ್ಕೊಂಡು ಹೋಗ್ತಾ ಇರುವಂತ ಮನುಷ್ಯರು ತೆರಿಗೆ ಕಟ್ತಾ ಇದ್ದಾರೆ, ಸೈಕಲ್ ಅಲ್ಲಿ ಹೋಗ್ತಾ ಇರುವಂತ ಕೂಲಿ ಕಾರ್ಮಿಕರು ಕೂಡ ಅವರು ತೆರಿಗೆ ಕಟ್ತಾ ಇದ್ದಾರೆ. 90% ಜನ ತೆರಿಗೆ ಕಟ್ಟಬೇಕು, 10% ಜನ ಅದನ್ನ ಉಪಯೋಗ ಮಾಡ್ಕೊಳ್ತಾರೆ ಅಂತಂದ್ರೆ ಯಾವ ನ್ಯಾಯ ಇದು? ಯಾರಿಗೋಸ್ಕರ ತೆರಿಗೆ ಕಟ್ತಾ ಇದೀವಿ? ಯಾರಿಗೋಸ್ಕರ ನೀವು ಇವತ್ತು ಈ ಪ್ರಾಜೆಕ್ಟ್ ಮಾಡಕ್ ಹೋಗ್ತೀವಿ? ಈ ಪ್ರಾಜೆಕ್ಟು ಆರ್ಥಿಕವಾಗಿ ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳದಲ್ಲೇ ಇರುವಂತಹ ಪ್ರಾಜೆಕ್ಟು. ಆ ಕಾರಣಕ್ಕೋಸ್ಕರ ಅವ್ರು ಹೇಳ್ತಾರೆ 7,000 ಕೋಟಿ ರೂಪಾಯಿ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಕೊಡಬೇಕು. ಇಂಥ ಶ್ರೀಸಾಮಾನ್ಯ ಜನರ ತೆರಿಗೆ ಹಣವನ್ನ 7,500 ಕೋಟಿ ರೂಪಾಯಿ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಕೊಟ್ಟು ಈ ಕಾಂಟ್ರಾಕ್ಟರ್ಗಳಿಗೆ ದುಡ್ಡು ಕೊಡ್ತಾರೆ. ಅವ್ರ ಹಣದಿಂದ ತಯಾರು ಮಾಡಿರುವಂತ ಟನಲ್ ರೋಡ್ ನಲ್ಲಿ ಅವ್ರ ಹತ್ರ ಕಾರ್ ಇರ್ಲಿಲ್ಲ ಅಂತಂದ್ರೆ ಅವ್ರಿಗೆ ಹೋಗಕ್ಕೂ ಅವಕಾಶ ಇಲ್ಲ. ಎಂತ ಆರ್ಥಿಕ ಅಸ್ಪೃಶ್ಯತೆ ಸ್ವಾಮಿ ಇದು! ಇಕನಾಮಿಕ್ ಅನ್ಟಚಬಿಲಿಟಿ ಇದು. ಯಾರ ಹತ್ರ 4 ವೀಲರ್ ಇಲ್ವೋ ಅವ್ರಿಗೆ ಬೆಂಗಳೂರಿನಲ್ಲಿ ಬದುಕಕ್ಕೆ ಅವಕಾಶ ಇಲ್ಲ. ಯಾರಿಗೆ 660 ರೂಪಾಯಿ ಒನ್ ವೇ ನಿಮಗೆ ಟನಲ್ ಕಟ್ಟಕ್ ಸಾಧ್ಯ ಇಲ್ವೋ ಅಂತವ್ರಿಗೆ ಅವಕಾಶನೇ ಇಲ್ಲ. ಇದು ಹೇಗಾಗಿದೆ ಅಂತಂದ್ರೆ ಈ ಪ್ರಾಜೆಕ್ಟ್ ಫಾರ್ ದ ರಿಚ್, ಬೈ ದ ರಿಚ್, ಬೆನಿಫಿಟಿಂಗ್ ದ ರಿಚ್. ಇದು ಈ ಟನಲ್ ಪ್ರಾಜೆಕ್ಟ್ ನ ಒಂದು ಉದ್ದೇಶ. ಈ ಯೋಜನೆಯ DPR ಕೂಡ ವಿವಾದದ ಸುಳಿಯಲ್ಲಿ ಸಿಕ್ಕಿದೆ. ಈ DPR ಮಾಡ್ಲಿಕ್ಕೆ 9.5 ಕೋಟಿ ರೂಪಾಯಿಯನ್ನ ಈ ಕನ್ಸಲ್ಟೆಂಟ್ ಕೊಟ್ಟಿದ್ದಾರೆ. ಮೆಟ್ರೋ ಆಗ್ಲೇ ತಯಾರು ಮಾಡಿದ್ದಂತ ಏನ್ ಫೀಸಿಬಿಲಿಟಿ ರಿಪೋರ್ಟ್ ಇತ್ತು, ಆ ರಿಪೋರ್ಟ್ ಅನ್ನ ಕಟ್ ಅಂಡ್ ಕಾಪಿ ಪೇಸ್ಟ್ ಮಾಡಿದ್ರಿ. ಇಲ್ಲಿ Ctrl+V Ctrl+C ಒತ್ತುದು, ಅದಕ್ಕೆ 9.5 ಕೋಟಿ ರೂಪಾಯಿ ಖರ್ಚು ಮಾಡೋದು. ಒರಿಜಿನಲ್ ರಿಪೋರ್ಟ್ ಅನ್ನ ಮೆಟ್ರೋ ತಯಾರು ಮಾಡಿದ್ದಕ್ಕೆ 1.5 ಕೋಟಿ ರೂಪಾಯಿ ಖರ್ಚಾಯ್ತು. ಆ ರಿಪೋರ್ಟ್ ಅನ್ನ ಕಾಪಿ ಮಾಡಿದ್ದಕ್ಕೆ BBMP ಅವರು 9.5 ಕೋಟಿ ರೂಪಾಯಿ ಖರ್ಚು ಮಾಡೋದು. ಕಟ್ ಅಂಡ್ ಪೇಸ್ಟ್ ಈ DPR ಅನ್ನ ಮಾಡಿ ಸಾರ್ವಜನಿಕರ
43,000 ಕೋಟಿ ರೂಪಾಯಿಯನ್ನು ದುಡ್ಡು ಹೊಡೆಯೋದಕ್ಕೆ ಒಂದು ಸ್ಕೀಮ್ ನಡೆದಿದೆ. ಈ ಯೋಜನೆಗೆ ಫಿಸಿಬಿಲಿಟಿ ರಿಪೋರ್ಟ್ ತಯಾರಿಸಿದ ಸಿನರ್ಜಿ ಇಂಜಿನಿಯರಿಂಗ್ ಮತ್ತು ಅಲ್ಟನಾಕ್ ಕಂಪನಿಗಳು ಬ್ಲಾಕ್ ಲಿಸ್ಟ್ ಆಗಿವೆ. ಡಿಪಿಆರ್ ತಯಾರಿಸಿದ ರಾಡಿಕ್ ಕನ್ಸಲ್ಟೆನ್ಸಿ ಜಮ್ಮು ಕಾಶ್ಮೀರದ 500 ಕೋಟಿ ರೂಪಾಯಿಯ ಭ್ರಷ್ಟಾಚಾರದ ಆರೋಪದಲ್ಲಿದೆ. ಇಂತಹ ಕಂಪನಿಗಳಿಗೆ ಈ ಯೋಜನೆಯ ಜವಾಬ್ದಾರಿ ಯಾಕೆ ಕೊಡಲಾಗಿದೆ? ಬಿಬಿಎಂಪಿ ಮತ್ತು ರಾಜ್ಯ ಸರ್ಕಾರದ ಬಳಿ ಇದಕ್ಕೆ ಉತ್ತರವಿದೆಯೇ? ಇನ್ನು ಕನ್ಸಲ್ಟೆಂಟ್ಗಳಂತೂ ನೋಡಿ ಎಂತೆಂಥ ಕನ್ಸಲ್ಟೆಂಟ್ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ. ಯಾಕೆಂದ್ರೆ ಇಂಥ ಕೆಲಸ ಮಾಡಕ್ ಅಂತ ಕನ್ಸಲ್ಟೆಂಟ್ಗಳೇ ಬೇಕಾಗುತ್ತಲ್ಲ. ಹಿಂಗಿದ್ದಾರೆ ನೋಡಿ ಈ ಕನ್ಸಲ್ಟೆಂಟ್ಗಳು. ಸಿನರ್ಜಿ ಇಂಜಿನಿಯರಿಂಗ್ ಅನ್ನುವಂಥದ್ದು ಒಂದು ಗ್ರೂಪ್ ಇದೆ, ಲಯನ್ ಗ್ರೂಪ್ ಕಂಪನಿ. ಇವ್ರ ಫೀಸಿಬಿಲಿಟಿ ರಿಪೋರ್ಟ್ ರೆಡಿ ಮಾಡಿರೋದು. ಆಲ್ಟಿನಾಕ್ ಅನ್ನುವಂಥ ಒಂದು ಕಂಪನಿ ಜೊತೆಗೆ JBL. ಈ ಆಲ್ಟಿನಾಕ್ ಕಂಪನಿ ಮಧ್ಯಪ್ರದೇಶದಲ್ಲಿ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ ನಲ್ಲಿ ಸಿಕ್ಕಾಕೊಂಡು ಸರಿ ಕೆಲಸ ಮಾಡದಲ್ಲಿ ಡಿಬಾರ್ ಆಗಿದೆ. ಸರ್ಕಾರದ ರೂಲ್ಸ್ ಇದೆ, BBMPಯ ರೂಲ್ಸ್ ಇದೆ, ನಾನು ಕೋಟ್ ಮಾಡಿದ್ದೀನಿ. ಬ್ಲಾಕ್ ಲಿಸ್ಟೆಡ್ ಕನ್ಸಲ್ಟೆಂಟ್ಸ್ ಇನ್ ಗವರ್ಮೆಂಟ್, ಕ್ವಾಸಿ ಗವರ್ಮೆಂಟ್, ಬೋರ್ಡ್, BBMP ಆರ್ ನಾಟ್ ಎಲಿಜಿಬಲ್ ಟು ಕೋಟ್ ಮಾಡಕ್ಕೇನೆ ರೆಡಿ ಇಲ್ಲ, ಅವಕಾಶ ಇಲ್ಲ ಅವರಿಗೆ. ಆದರೆ ಇವರು ಅವರಿಗೆ ಸೆಲೆಕ್ಟ್ ಮಾಡಿ ಟೆಂಡರ್ ಕೊಟ್ಟಿದ್ದಾರೆ ಈ ಕೆಲಸ ಮಾಡಕ್ಕೆ. ಸೊ ಫೀಸಿಬಿಲಿಟಿ ರಿಪೋರ್ಟ್ ಮಾಡಿದವರು ಡಿಬಾರ್ ಆಗಿರೋವಂಥವ್ರು. ಇನ್ DPR ಮಾಡಿದವರು ರಾಡಿಕ್ ಕನ್ಸಲ್ಟೆಂಟ್ಸ್. ಅವರು ಜಮ್ಮು ಕಾಶ್ಮೀರದಲ್ಲಿ 500 ಕೋಟಿ ರೂಪಾಯಿ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡು ಅಲ್ಲೂ DPR ಏನೋ ಮಾಡಕ್ಕೆ ಅಲ್ಲಿ ಯಾವುದೋ ಒಂದು ಟನಲ್ ಸ್ಕೀಮ್ನಲ್ಲಿ, ಜಮ್ಮು ಕಾಶ್ಮೀರ ಸೌಭಾಗ್ಯ ಸ್ಕೀಮ್ನಲ್ಲಿ 500 ಕೋಟಿ ರೂಪಾಯಿಯಲ್ಲಿ ಅವರು ಸಿಕ್ಕಾಕೊಂಡು ಅವರು ಕೂಡ ಇವಾಗ ಅಲ್ಲಿ ACB ತನಿಖೆಯನ್ನು ಎದುರಿಸ್ತಾ ಇದ್ದಾರೆ. ಫೀಸಿಬಿಲಿಟಿ ರಿಪೋರ್ಟ್ ಮಾಡಿದವರು ಡಿಬಾರ್ ಆಗಿರೋರು, DPR ಮಾಡಿದವರು ACB ಕೇಸಲ್ಲಿರೋರು. ಒಳ್ಳೊಳ್ಳೆ ಅವರನ್ನು ಆಯ್ಕೆ ಮಾಡಿ ಈ ಪ್ರಾಜೆಕ್ಟಿಗೆ DPR ಮತ್ತೆ ಫೀಸಿಬಿಲಿಟಿ ರಿಪೋರ್ಟ್ ಮಾಡಿಕೊಡಿ ಅಂತ ಹೇಳಿ ಕೊಟ್ಟಿದ್ದಾರೆ. 2019 ಇವ್ರು ಫೋಟೋ ತಗೊಂಡಿದ್ದಾರೆ, ಟೈಮ್ ಸ್ಟ್ಯಾಂಪ್. ಅದನ್ನ 2025ನ ಫೀಸಿಬಿಲಿಟಿ ರಿಪೋರ್ಟ್ ನಲ್ಲಿ ಆಡ್ ಮಾಡಿದ್ದಾರೆ. Ctrl+C Ctrl+V ಒತ್ತಕ್ಕೆ 9.5 ಕೋಟಿ ಖರ್ಚಾಗತ್ತೆ BBMPಲಿ ಅಂತಂದ್ರೆ ಇನ್ ದೊಡ್ಡ ಪ್ರಾಜೆಕ್ಟ್ ಮಾಡಕ್ಕೆ ಇನ್ ಎಷ್ಟು ಯಾವ ತರ ದುಡ್ಡು ಹೊಡಿತಿರ್ಬೋದು ಇವರು ಯೋಚನೆ ಮಾಡಿ. ಈ ಡಿಪಿಆರ್ ನಲ್ಲಿ ಬೆಂಗಳೂರಿನ ಗುಟ್ಟಳ್ಳಿ ರಸ್ತೆಯ ಟ್ರಾಫಿಕ್ ವಿಶ್ಲೇಷಣೆಗೆ ನಾಸಿಕ್ ಮತ್ತು ಮಾಲಿಂಗಾವ್ ಎಂಬ ಮಹಾರಾಷ್ಟ್ರದ ನಗರಗಳನ್ನ ಉದಾಹರಣೆಯಾಗಿ ತೋರಿಸಲಾಗಿದೆ. ಈ ಟ್ರಾಫಿಕ್ ವಾಲ್ಯೂಮ್ ನ ಟೈಮ್ ಸ್ಟ್ಯಾಂಪ್ ನೋಡಿ, ಯಾವತ್ತಿದೆ ಟೈಮ್ ಸ್ಟ್ಯಾಂಪ್ ಅಂತಂದ್ರೆ 5th August 2023 ಟೈಮ್ ಸ್ಟ್ಯಾಂಪ್ ಇದೆ. ರಿಪೋರ್ಟ್ ಬರ್ದಿರೋದು ಯಾವತ್ತು? January 2024. ರಿಪೋರ್ಟು ಸ್ಯಾಂಕ್ಷನ್ ಆಗಿದ್ದೇನೆ January 2024. ಇವ್ರ ಸ್ಟಡಿ ಆಗ್ಬೇಕಾಗಿದ್ದು January 2024 ಆದ್ಮೇಲಿಂದ ಯಾವ್ದಾದ್ರು ಹಾಕ್ಬೇಕಿತ್ತು ಅವ್ರು. ಆದ್ರೆ ರಿಪೋರ್ಟ್ ಅಲ್ಲಿ ಅವ್ರು ಕೊಟ್ಟಿರೋದು 1 ವರ್ಷ ಹಿಂದಿಂದು ಟೈಮ್ ಸ್ಟ್ಯಾಂಪ್ ಅದ್ರೊಳಗಡೆ ಕೊಟ್ಟಿದ್ದಾರೆ. ಟ್ರಾಫಿಕ್ ವಾಲ್ಯೂಮ್ ಬೇರೆ ಬೇರೆ ಸೈಕಲ್ಗಳಲ್ಲಿ, ಸರ್ಕಲ್ಗಳಲ್ಲಿ ಎಷ್ಟು ಟ್ರಾಫಿಕ್ ವಾಲ್ಯೂಮ್ ಇದೆ ಅನ್ನೋದನ್ನ ಸ್ಟಡಿ ಮಾಡಿದ್ದಾರೆ. ಒಂದ್ ಕಡೆ ಹಾಕ್ತಾರೆ AH47 ಮಾಲೂರ್ ರೋಡ್, ಅದಕ್ಕೆ ಡೈರೆಕ್ಷನ್ ಯಾವ ಕಡೆಯಿಂದ ಯಾವ ಕಡೆ ಹೋಗ್ತಾ ಇದೆ ಟ್ರಾಫಿಕ್ ಅಂತ ಬರ್ದಿರೋದು ಮಾಲೇಗಾಂವ್ ಟು ನಾಸಿಕ್ ಸಿಟಿ. ಅದ್ರ ಕೆಳಗಡೆ ಡೈರೆಕ್ಷನ್ 2 ಯಾವುದು ಅಂತಂದ್ರೆ ನಾಸಿಕ್ ಸಿಟಿ ಟು ಮಾಲೇಗಾಂವ್. ನೆಕ್ಸ್ಟ್ 5ನೇದು ನೋಡಿ, ಗುಟ್ಟಳ್ಳಿ ಮೇನ್ ರೋಡ್. ಗುಟ್ಟಳ್ಳಿ ಮೇನ್ ರೋಡ್ದು ಅವ್ರು ಏನ್ ಹೇಳಕ್ ಹೊರಟಿರೋದು ಅಂದ್ರೆ ಗುಟ್ಟಳ್ಳಿ ಮೇನ್ ರೋಡಿಗೆ ಟ್ರಾಫಿಕ್ ಯಾವ ದಿಕ್ಕಿಂದ ಯಾವ ದಿಕ್ಕಿಗೆ ಬರ್ತಾ ಇದೆ ಅಂತ ಸ್ಟಡಿ ಮಾಡಿರೋದು ಇವರು 9.5 ಕೋಟಿ ರೂಪಾಯಿ ಖರ್ಚು ಮಾಡಿ. ಆ ಸ್ಟಡಿಲಿ ಅವ್ರಿಗೆ ಗೊತ್ತಾಗಿರೋದು ಏನು ಅಂತಂದ್ರೆ ನಮ್ಮ BBMPಯ ಕನ್ಸಲ್ಟೆನ್ಸಿಗೆ ಗುಟ್ಟಳ್ಳಿ ಮೇನ್ ರೋಡಿಗೆ ಉತ್ತರದಿಂದ ಟ್ರಾಫಿಕ್ ಬರ್ತಾ ಇರೋದು ಮಾಳೆಗಾಂವಿಂದ ನಾಸಿಕ್ ಸಿಟಿ ಕಡೆಯಿಂದ. ಗುಟ್ಟಳ್ಳಿ ಈ ರಸ್ತೆಗೆ ಬರ್ತಾ ಇರೋ ಟ್ರಾಫಿಕ್ ಯಾವ ಕಡೆಯಿಂದ ಅಂತಂದ್ರೆ ನಾಸಿಕ್ ಸಿಟಿ ಟು ಮಾಲೇಗಾಂವಿಂದ ರಸ್ತೆ ಬರ್ತಾ ಇರೋದು. ಇದಕ್ಕೆ 9.5 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಇದನ್ನ ಅರ್ಥ ಮಾಡ್ತಾರೆ. ಈ ಭಂಡತನ ಹೇಗಿದೆ ಅಂತಂದ್ರೆ, ಸರಿ ನೀವು ಸುಳ್ಳು DPR ಮಾಡಿದೀರಾ, ಸುಳ್ಳು ಫೀಸಿಬಿಲಿಟಿ ರಿಪೋರ್ಟ್ ಮಾಡಿದೀರಾ, ಹೋಗ್ಲಿ ನೀವು ಕರ್ನಾಟಕದ ಯಾವ್ದೋ ಒಂದು ಉದಾಹರಣೆ ಕೊಡ್ಬೋದಿತ್ತಲ್ಲ. ಗುಟ್ಟಳ್ಳಿ ಮೇನ್ ರೋಡಿಗೆ ಆಯ್ತಪ್ಪ ಆ ಕಡೆಯಿಂದ ಯಶವಂತಪುರ ಕಡೆಯಿಂದನೋ ಈ ಕಡೆಯಿಂದ ಅಂದಿದ್ರೆ ಇನ್ಯಾರು ಅದನ್ನಾರೋ ಏನೋ ಚೆನ್ನಾಗಿ 1 ನಿಮಿಷ ನಿಜಾನೇನೋ ಅಂತ ನೋಡಿರೋದು. ತೀರಾ ನಾಸಿಕ್ಕು ಮಾಳೆಗಾಂವನ್ನ ಕಂಪ್ಯಾರಿಸನ್ ಕೊಟ್ಬಿಟ್ಟು ಕರ್ನಾಟಕ ಜನ ಇಂಥ ದಡ್ರು ಅಂತ ನೀವು ಭಾವಿಸಿದ್ರೆ, ಈ ತರ ಭಂಡತನದಲ್ಲಿ ನಾವು ಜನರು ದುಡ್ಡು ಹೊಡಿಬಹುದು ಅಂತ ನೀವು ನಿಂತ್ರೆ ಅಸಹ್ಯ ಆಗೋದಿಲ್ಲ. ಇದಕ್ಕಿಂತ ದೊಡ್ಡ ಆರೋಪವೆಂದರೆ ಈ ಯೋಜನೆ BMLTA ಕಾಯ್ದೆಯ ಉಲ್ಲಂಘನೆ. ಬೆಂಗಳೂರು ಮೆಟ್ರೋಪಾಲಿಟನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿಯ ಅನುಮತಿ ಇಲ್ಲದೆ ಈ ಯೋಜನೆಯ DPR ತಯಾರಾಗಿದೆ. ಇಂತಹ ದೊಡ್ಡ ಯೋಜನೆಗೆ ಕಾನೂನು ಉಲ್ಲಂಘನೆ ಯಾಕೆ? ಇದರ ಹಿಂದಿನ ಉದ್ದೇಶವೇನು? DK ಶಿವಕುಮಾರ್ ಅವರೇ ಈ ಆರೋಪಕ್ಕೆ ಉತ್ತರ ನೀಡುವಿರಾ? ನಮ್ಮ ಸರ್ಕಾರ ಇದ್ದಾಗ ನಾವೊಂದು ಕಾನೂನನ್ನು ತಂದು BMLTA ಅಂತ ಕಾನೂನು, ಬೆಂಗಳೂರು ಮೆಟ್ರೋಪಾಲಿಟನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ. ಇದ್ರ ಉದ್ದೇಶ ಏನಿತ್ತು ಅಂದ್ರೆ ಈ ರೀತಿಯ ಪ್ರಾಜೆಕ್ಟ್ಗಳು, ಭ್ರಷ್ಟಾಚಾರಗಳು ಬೆಂಗಳೂರಿನಲ್ಲಿ ನಡೀಬಾರದು ಅನ್ನೋದಕ್ಕೆ ಮಾಡಿದಂತ ಒಂದು ಕಾನೂನು. ಆದ್ರೆ ಇವತ್ತು BMLTA ಕಾನೂನು ಜಾರಿಲಿದ್ರೂ ಕೂಡ BMLTA ಅಪ್ರೂವಲ್ ಇಲ್ದಲೆ ಈ ಪ್ರಾಜೆಕ್ಟಿಗೆ DPR ಮಾಡಿದ್ದಾರೆ, ಫೀಸಿಬಿಲಿಟಿ ರಿಪೋರ್ಟ್ ಮಾಡಿದ್ದಾರೆ, ಇವತ್ತು ಟೆಂಡರ್ ಕರೆಯೋದಕ್ಕೆ ಮುಂದೆ ಬಂದಿದ್ದಾರೆ. ಈ ಟನಲ್ ಒಳಗಡೆ ನಿಯೋ ಬಸ್ ಸಿಸ್ಟಮ್ ಅನ್ನೋದನ್ನ ಒಂದು ಸಜೆಸ್ಟ್ ಮಾಡಿದ್ದಾರೆ. ಈ ನಿಯೋ ಬಸ್ ಸಿಸ್ಟಮ್ ಅಂದ್ರೆ ಏನು?
ಇಲ್ಲಿವರೆಗೆ ಅದ್ರ ಬಗ್ಗೆ ಏನಾದ್ರು ಮಾಹಿತಿ BMTC ಅವ್ರ ಹತ್ರ ಇದೆಯಾ? DCM ಏನಾದರೂ ಈ ನ್ಯೂ ಬಸ್ ಸಿಸ್ಟಮ್ ಅನ್ನೋದ್ರ ಬಗ್ಗೆ ಏನು ಅಂತ ಹೇಳಿದಾರ? ಈ ಹೊಸ ಬಸ್ ಸಿಸ್ಟಮ್, ಈ ನ್ಯೂ ಬಸ್ ಸಿಸ್ಟಮ್ ಅನ್ನೋದು ಹೇಗಿರುತ್ತೆ? ಅದು ನೆಲದ ಮೇಲೆ ಹೋಗುತ್ತಾ, ಆಕಾಶದಲ್ಲಿ ಹೋಗುತ್ತಾ, ನೀರಲ್ಲಿ ಹೋಗುತ್ತಾ? ಯಾವ ಥರ ಬಸ್ ಇದು? ಎಷ್ಟು ಜನನ್ನ ಕರ್ಕೊಂಡು ಹೋಗುವಂಥ ಬಸ್ ಅದು? ಒಂದು ಕೋಚಲ್ಲಿ ಎಷ್ಟು ಜನ ಕೂತ್ಕೋಬೋದು? ಯಾವುದಿದು ನ್ಯೂ ಬಸ್ ಸಿಸ್ಟಮ್? ಈ DPRನು RTI ಆಕ್ಟಿವಿಸ್ಟ್ ಒಬ್ಬರು RTI ಅಪ್ಲಿಕೇಶನ್ ಹಾಕಿದ್ಮೇಲೆ ಹೊರಗಡೆ ಬಂದಿದ್ದು. ಯಾಕೆ ಮುಚ್ಚಿಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದರಿಂದನೇ ಗೊತ್ತಾಗ್ತಾ ಇದೆ. ಫೀಸಿಬಿಲಿಟಿ ರಿಪೋರ್ಟು ಯಾವುದೇ ಒಂದು ಸರ್ಕಾರದ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗಬೇಕು ಅಂತಂದ್ರೆ ಫಸ್ಟ್ ಫೀಸಿಬಿಲಿಟಿ ರಿಪೋರ್ಟ್ ಮಾಡ್ತಾರೆ. ಇದು ಸಾಧ್ಯ ಇದೆಯಾ, ಸಾಧ್ಯ ಇಲ್ವಾ ಅನ್ನುವಂಥದ್ದನ್ನ ಕನ್ಸಿಡರೇಷನ್. ಅದಾದ ಮೇಲೆ DPR ಮಾಡ್ತಾರೆ, ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್. ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಕಮ್ಸ್ ಆಫ್ಟರ್ ಫೀಸಿಬಿಲಿಟಿ ರಿಪೋರ್ಟ್. ಈ ಕೇಸಲ್ಲಿ ಫೀಸಿಬಿಲಿಟಿ ರಿಪೋರ್ಟ್ ಡಿಸೆಂಬರ್ 20-24 ಬರುತ್ತೆ. DPR ಸೆಪ್ಟೆಂಬರ್ ಅಲ್ಲೇ ರೆಡಿ ಆಗೋಗಿರುತ್ತೆ. ಫೀಸಿಬಿಲಿಟಿ ರಿಪೋರ್ಟ್ ಅಲ್ಲೇನೆ DPR ಕನ್ಸಲ್ಟೆಂಟ್ ಯಾರಾಗಬೇಕು ಅನ್ನೋದನ್ನ ಅವರೇ ಬರೆದು ಬಿಡ್ತಾರೆ. ಅಂದ್ರೆ ಯಾವ ಮಟ್ಟದಲ್ಲಿ ಇದನ್ನ ಒಂದು ಆಫೀಸಲ್ಲಿ ಕೂತ್ಕೊಂಡ್ಬಿಟ್ಟು ಇವ್ರಿಗೆ ಕೊಡ್ರಿ ಇದನ್ನ ಟೆಂಡರು, ಅವ್ರ ಕೈಲಿ ಮಾಡ್ರಿ, 3 ತಿಂಗಳಲ್ಲಿ ಮಾಡ್ಕೊಂಡು ತಗೊಂಬನ್ರಿ ಇದನ್ನ ಅಂತ ಹೇಳಿ ಮಾಡ್ಕೊಂಡು ಬಂದಿರುವಂತ ಕಟ್ ಅಂಡ್ ಪೇಸ್ಟ್ DPR. ಈ ಪ್ರಾಜೆಕ್ಟ್ ಏನೇನೆ ಬೆಂಗಳೂರಿಗೆ ಹೊರೆ ಆಗುವಂಥದ್ದು, ಬೆಂಗಳೂರಿಗೆ ಯಾವ ಸಮಸ್ಯೆಗೂ ಪರಿಹಾರ ಇಲ್ಲದಲೇ ಇರುವಂಥ ಪ್ರಾಜೆಕ್ಟ್. ಬೆಂಗಳೂರಿಗೆ ಬೇಕಾಗಿರುವಂಥದ್ದು ಪ್ರೈವೇಟ್ ವೆಹಿಕಲ್ಗಳನ್ನು ಕಡಿಮೆ ಮಾಡುವಂಥ, ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಜಾಸ್ತಿ ಮಾಡುವಂಥ ಸೊಲ್ಯೂಷನ್ಸ್ಗಳೇ ಹೊರತಾಗಿ ಹೆಚ್ಚು ರಸ್ತೆಗಳು, ಸುರಂಗ ಮಾರ್ಗಗಳನ್ನು ಹಾಕಿ ಕಾಂಟ್ರಾಕ್ಟರ್ಗಳಿಗೆ ಸಹಾಯ ಆಗುವಂಥ, ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಸಹಾಯ ಆಗುವಂಥ ಪ್ರಾಜೆಕ್ಟ್ಗಳಲ್ಲ. ಇಲ್ಲಿ IASC ರಿಪೋರ್ಟಿಂದ ಮತ್ತೆ ಕೋಟ್ ಮಾಡ್ತಾರೆ. ಬೈಯಪ್ಪನಹಳ್ಳಿ ಮೆಟ್ರೋ ಮತ್ತು ವೈಟ್ ಫೀಲ್ಡ್ನ ಕನೆಕ್ಷನ್ ಕಂಪ್ಲೀಟ್ ಆದಮೇಲೆ ಮೆಟ್ರೋ ಆ ಭಾಗದಲ್ಲಿ 17% ಟ್ರಾಫಿಕ್ ಕಡಿಮೆ ಆಗಿದೆ. ಇವತ್ತು ಬೆಂಗಳೂರಿನಲ್ಲಿ ಕೇವಲ 6,800 ಬಸ್ ಇದೆ. ಬೆಂಗಳೂರಿಗೆ ಬೇಕಾಗಿರುವಂಥದ್ದು ಮಿನಿಮಮ್ 11,000 ಬಸ್. ಆ ಬಸ್ಸನ್ನು ಜಾಸ್ತಿ ಮಾಡೋದಕ್ಕೆ ಇವರು ಯಾರು ಪ್ರಯತ್ನ ಮಾಡ್ತಾ ಇಲ್ಲ. ಬೆಂಗಳೂರಿಗೆ 16,580 ಬಸ್ ಬೇಕು ಅಂತ ಹೇಳುತ್ತೆ. ಆದ್ರೆ ಇವತ್ತಿರೋದೆಷ್ಟು? 6,000 ಬಸ್. ಎಷ್ಟು ಶಾರ್ಟೇಜ್ ಇದೆ? 9,000 ಬಸ್ ಶಾರ್ಟೇಜ್ ಇದೆ. ಈ ಬಸ್ ಜಾಸ್ತಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇಲ್ಲ. ಮೆಟ್ರೋ ನೆಟ್ವರ್ಕ್ 2031ನೇ ಇಸ್ವಿಯ ಒಳಗಡೆ 317 ಕಿಲೋಮೀಟರ್ ಇರಬೇಕು ಅಂತಿದೆ. 317 ಕಿಲೋಮೀಟರ್ ಬೆಂಗಳೂರಿನಲ್ಲಿ. ಇನ್ನು ಎಷ್ಟು ವರ್ಷದಲ್ಲಿ? ಇನ್ನು 5-6 ವರ್ಷದಲ್ಲಿ ಇರಬೇಕು. 317 ಕಿಲೋಮೀಟರ್ ಬೆಂಗಳೂರಿನಲ್ಲಿ ಮೆಟ್ರೋ ಬಂತು ಅಂದ್ರೆ ನೀವು ನಿಂತಿರುವಂತ ಜಾಗದಿಂದ 5ರಿಂದ 8 ನಿಮಿಷದ ಓಡಾಟದ ಒಳಗಡೆ ನೀವು ಮೆಟ್ರೋ ಹತ್ಬೋದು. 317 ಕಿಲೋಮೀಟರ್ಸ್ ಮೆಟ್ರೋ ಬಂತು. ಆದರೆ ಇವತ್ತು ನಮ್ಮಲ್ಲಿ ಮೆಟ್ರೋ ಇರುವಂಥದ್ದು 78 ಕಿಲೋಮೀಟರ್ಸ್. 200 ಕಿಲೋಮೀಟರ್ ಚಿಲ್ಲರೆ ಇವತ್ತು ಮೆಟ್ರೋ ನಮ್ಮಲ್ಲಿ ಇನ್ನೂ ಓಪನ್ನೇ ಮಾಡಿಲ್ಲ. ಈ ಮೆಟ್ರೋ ಓಪನ್ ಮಾಡೋದಕ್ಕೆ ನೀವೇನು ಮಾಡ್ತಾ ಇದ್ದೀರಿ? ಅದ್ರ ಕಡೆ ಕೆಲಸ ಮಾಡ್ತಾ ಇಲ್ಲ. 4 ವರ್ಷದಿಂದ ತಯಾರಾಗಿ ಯೆಲ್ಲೋ ಲೈನ್ ಮೆಟ್ರೋ ಬೆಂಗಳೂರು ಸೌತಲ್ಲಿ ರೆಡಿ ಇದೆ, ಅದನ್ನು ಓಪನ್ ಮಾಡ್ತಾ ಇಲ್ಲ. ಆದರೆ ನೀವು ಇವತ್ತು 45,000 ಕೋಟಿ ರೂಪಾಯಿ ಖರ್ಚು ಮಾಡಿ ಸುರಂಗ ಮಾಡಕ್ಕೆ ಹೋಗ್ತಾ ಇದ್ದೀರಿ. ಇನ್ನು ಆ ಪ್ಲಾನ್ ಹೇಳ್ತು, ಕಾಂಪ್ರಹೆನ್ಸಿವ್ ಮೊಬಿಲಿಟಿ ಪ್ಲಾನ್ ಅಲ್ಲಿ ಹೇಳಿದ್ರು ಹೊಸ 40 ಬಸ್ ಡಿಪೋಗಳನ್ನು ಬೆಂಗಳೂರಿನಲ್ಲಿ ಶುರು ಮಾಡಬೇಕು ಅಂತ. ಒಂದೇ ಒಂದು ಹೊಸ ಬಸ್ ಡಿಪೋ ಶುರು ಮಾಡಿಲ್ಲ. ಆದ್ರೆ 45,000 ಕೋಟಿ ರೂಪಾಯಿ ಸುರಂಗ ಮಾಡಕ್ಕೆ ಹೋಗ್ತಾ ಇದ್ದೀರಾ. ಸಬರ್ಬನ್ ರೈಲ್ವೆ 2031 148 ಕಿಲೋಮೀಟರ್ ಇರಬೇಕು ಅಂತಾಯ್ತು. ಇವತ್ತು 4 ಕಾರಿಡಾರ್ಗಳ ಪ್ರಾಜೆಕ್ಟ್ಗಳು ನಿಂತಿದೆ. ಯಾರು ಟೆಂಡರ್ ಅಲ್ಲಿ ಸೆಲೆಕ್ಟ್ ಆಗಿದ್ರು ಅವರು ಕೂಡ ಮುಂದೆ ಬಂದು ಕೆಲಸ ಮಾಡ್ತಾ ಇಲ್ಲ. 100% ಟಾರ್ಗೆಟ್ ಬಿಹೈಂಡ್ ಇದ್ದೀರಿ. ಆದರೆ 45,000 ಕೋಟಿ ರೂಪಾಯಿಯಲ್ಲಿ ಸುರಂಗ ಮಾಡಕ್ಕೆ ರೆಡಿ ಇದ್ದೀರಿ. 2.5 ಕಿಲೋಮೀಟರ್ ಉದ್ದದ 120 ಕೋಟಿ ರೂಪಾಯಿಯ ಈಜಿಪುರ ಫ್ಲೈಓವರ್ ಇವರಿಗೆ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ. ಈ 45,000 ಕೋಟಿ ರೂಪಾಯಿಯ ಸುರಂಗ ಕಟ್ಟಕ್ಕೆ ರೆಡಿ ಆಗಿದೆ. ಈ ಯೋಜನೆಯ ಖರ್ಚಿನ ಬಗ್ಗೆಯೂ ದೊಡ್ಡ ಆರೋಪವಿದೆ. ಅಟಲ್ ಟನಲ್ 9 ಕಿಲೋಮೀಟರ್ಗೆ 3,000 ಕೋಟಿ ರೂಪಾಯಿ ಆದ್ರೆ ಮುಂಬೈ ಕೋಸ್ಟಲ್ ರೋಡ್ 30 ಕಿಲೋಮೀಟರ್ಗೆ 13,000 ಕೋಟಿ ರೂಪಾಯಿ ಆಯಿತು. ಆದರೆ ಬೆಂಗಳೂರಿನಿಂದ 18 ಕಿಲೋಮೀಟರ್ ಸುರಂಗಕ್ಕೆ 18,500 ಕೋಟಿ ರೂಪಾಯಿ ಯಾಕೆ? ಕಿಲೋಮೀಟರ್ಗೆ 1,500 ಕೋಟಿ ರೂಪಾಯಿಯ ಈ ಖರ್ಚಿಗೆ ಯಾವ ಸಿಮೆಂಟ್, ಯಾವ ಸ್ಟೀಲ್, ಯಾವ ಚಿನ್ನ ಉಪಯೋಗಿಸ್ತಾ ಇದ್ದಾರೆ? ಇದು 400% ಭ್ರಷ್ಟಾಚಾರ ಎಂದು ತೇಜಸ್ವಿ ಆರೋಪಿಸಿದ್ದಾರೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ 119 ಕಿಲೋಮೀಟರ್ 6 ಲೈನ್ ಹೈವೇ. ಇದಕ್ಕೆ ಖರ್ಚಾಗಿರುವಂಥ ದುಡ್ಡು 8,500 ಕೋಟಿ ರೂಪಾಯಿ. 8,500 ಕೋಟಿ ರೂಪಾಯಿ.
120 ಕಿಲೋಮೀಟರ್ ಉದ್ದದ 6 ಲೇನ್ ಹೈವೇ ಖರ್ಚಾಗಿರೋದು 8,500 ಕೋಟಿ. ಇನ್ನು ಅಟಲ್ ಟನಲ್ ಜಮ್ಮೂಲಿ ಹಿಮಾಲಯದ ಬೆಟ್ಟಗಳನ್ನು ಕೊರೆದು ಮಾಡಿರುವಂತ ಸುರಂಗಗಳನ್ನು ಮಾಡಿರುವಂತ ಅಟಲ್ ಟನಲ್ 9 ಕಿಲೋಮೀಟರ್ಗೆ 3,000 ಕೋಟಿ ರೂಪಾಯಿ. ಇಲ್ಲಿ ಸದಾಶಿವನಗರದಿಂದ ಡೈರಿ ಸರ್ಕಲ್ ಸುರಂಗ ಮಾಡೋದಿಕ್ಕೆ ನಿಮಗೆ 1,500 ಕೋಟಿ ಪರ್ ಕಿಲೋಮೀಟರ್. ಏನ್ ಪ್ರಾಜೆಕ್ಟ್ ಸರ್ ಇದು? ಏನ್ ಬೆಂಗಳೂರಿನ ಮಣ್ಣು, ಬೆಂಗಳೂರಿನ ಇದು ಅಂತ ಚಾಲೆಂಜಿಂಗ್ ಇದೆಯಾ ಇಲ್ಲಿ? ಹಿಮಾಲಯದಲ್ಲಿ ಸಿಗದಲೇ ಇರುವಂತ, ಹಿಮಾಲಯದ ಸುರಂಗದಲ್ಲೂ ನಿಮಗೆ ಬಗೆಯಕ್ಕಾಗದಲೇ ಇರುವಂತ ಟನಲ್ ಮಿಷಿನ್ಗಳು ನಿಮ್ಗೆ ಇಲ್ಲಿ ಬೇಕಾಗತ್ತಾ? ನಿಮಗೆ ಇಲ್ಲಿ ಸದಾಶಿವನಗರ, JP ನಗರ, ಜಯನಗರ, ಸಿಲ್ಕ್ ಬೋರ್ಡ್ನ ನೀವು ಸುರಂಗ ಕಟ್ಟಕ್ಕೆ? ಅಟಲ್ ಟನಲ್ ಫಾರ್ 9 ಕಿಲೋಮೀಟರ್ ಕಾಸ್ಟ್ 3,000 rupees. ಬೆಂಗಳೂರಿನ 18 ಕಿಲೋಮೀಟರ್ ಟನಲ್ಲು 1,500 ಕೋಟಿ ರೂಪಾಯಿ ಪರ್ ಕಿಲೋಮೀಟರ್. ಇದನ್ನ ನಾವು ಪ್ರಶ್ನೆ ಕೇಳಲಿಲ್ಲ, ಸಾರ್ವಜನಿಕರು, ನೀವು ಮಾಧ್ಯಮದವ್ರು ಕೇಳಲಿಲ್ಲ ಅಂದ್ರೆ ಯಾರು ಪ್ರಶ್ನೆ ಕೇಳ್ತಾರೆ? ಇನ್ ಮುಂಬೈ ಕೋಸ್ಟಲ್ ರೋಡ್ 2.5 ಕಿಲೋಮೀಟರ್ ಸಮುದ್ರದ ಒಳಗಡೆ ಹೋಗಿರೋ ರೋಡ್ ಇದು. ಟೋಟಲಿ 30 ಕಿಲೋಮೀಟರ್, 8 ಲೇನು, ಅದೇ 13,000 ಕೋಟಿ ರೂಪಾಯಿ. ಇಲ್ಲಿ ಸಮುದ್ರ ಇಲ್ಲ, ಕೆರೆ ಇಲ್ಲ, ಇರೋ ಕೆರೆನೆಲ್ಲ ನೀವೇ ನುಂಗಿದ್ದೀರಿ. ಯಾವುದೇ ನೀರಿನ ಬಾಡಿ ಇಲ್ಲ. ಬೆಂಗಳೂರಲ್ಲಿ ಸಿಗ್ತಾ ಇರುವಂತ ನೀರು ಅಂತಂದ್ರೆ ಮಳೆಗಾಲದಲ್ಲಿ ಸರಿ ರಿಪೇರಿ ಮಾಡದಲ್ಲೇ ಏನ್ ಗುಂಡಿ ಇದೆ ರಸ್ತೆ, ಅದು ಬಿಟ್ರೆ ಇನ್ ಯಾವ ನೀರ್ ಬಾಡಿನೂ ನಿಮಗೆ ಸಿಗ್ತಿಲ್ಲ, ವಾಟರ್ ಬಾಡಿ ಸಿಗ್ತಾ ಇಲ್ಲ. ಆದ್ರೆ ಮುಂಬೈ ಕೋಸ್ಟಲ್ ರೋಡ್ ಅಲ್ಲಿ ಅರೇಬಿಯನ್ ಸಮುದ್ರದ ಮಧ್ಯದಲ್ಲಿ ಏನ್ 3 ಕಿಲೋಮೀಟರ್ ರಸ್ತೆ ಮಾಡಿದ್ರು ಅದಕ್ಕಿಂತ ಜಾಸ್ತಿ ದುಡ್ಡು ನಿಮಗೆ ಪರ್ ಕಿಲೋಮೀಟರ್ ಇಲ್ಲಿ ಮಾಡಕ್ ಬೇಕಾಗ್ತಾ ಇದೆ. ಇನ್ KR ಪುರಂ ಇಂದ ಸಿಲ್ಕ್ ಬೋರ್ಡ್ ಇರುವಂತ 18 ಕಿಲೋಮೀಟರ್ ಮೆಟ್ರೋ, 13 ಸ್ಟೇಷನ್ಗಳಿದೆ, 17% ಟ್ರಾಫಿಕ್ ಕಡಿಮೆ ಮಾಡಿದೆ. ದಿನಕ್ಕೆ 8 ಲಕ್ಷ ಜನ ಓಡಾಡ್ತಾ ಇದ್ದಾರೆ. ಅದಕ್ಕೆ ಖರ್ಚಾಗಿರೋದು 5,500 ಕೋಟಿ. ಮೊನ್ನೆ ಪ್ರಧಾನ ಮಂತ್ರಿಗಳು ಉದ್ಘಾಟನೆ ಮಾಡಿದ್ರು ಕೇರಳ ಕೋಸ್ಟಲ್ ಹೈವೇ ತಿರುವನಂತಪುರಂ ಇಂದ ಕಾಸರಗೋಡಿಗೆ, ಇಡೀ ಸೌತ್ ಕೇರಳ ಇಂದ ನಾರ್ತ್ ಕೇರಳವರೆಗೆ 665 ಕಿಲೋಮೀಟರ್, ಸುಮಾರು 30-31 ಬೇರೆ ಬೇರೆ ಟನಲ್ಗಳು ಬರ್ತಾ ಇದೆ ಆ ಪ್ರಾಜೆಕ್ಟ್ ಒಳಗಡೆ ಬೆಟ್ಟಗಳ ಮಧ್ಯದಲ್ಲಿ. 18,000 ಕೋಟಿ ಅದು ಮುಗಿತಲ್ಲ ಸರ್. 650 ಕೋಟಿ, 6,500 ಕೋಟಿ, 6,500 crores ಅಲ್ಲಿ ಪ್ರಧಾನ ಮಂತ್ರಿಗಳು 656 ಕಿಲೋಮೀಟರ್ ಉದ್ದದ ರಸ್ತೆ ಕಂಪ್ಲೀಟ್ ಮಾಡಿದ್ರು. ನಿಮಗೆ 18 ಕಿಲೋಮೀಟರ್ ಉದ್ದ ರಸ್ತೆ ಮಾಡಕ್ಕೆ 20,000 ಕೋಟಿ ಬೇಕಾಗ್ತಾ ಇದೆಯಲ್ಲ. ಅದ್ ಯಾವ ಸಿಮೆಂಟ್ ಉಪಯೋಗಿಸ್ತಿದ್ದೀರಿ? ಅದ್ ಯಾವ ಅದ್ರಲ್ಲಿ ಏನ್ ಸ್ಟೀಲ್ ಅಲ್ಲಿ ಕಟ್ತಾ ಇದೀರೋ, ಚಿನ್ನದಲ್ಲಿ ಕಟ್ತಾ ಇದೀರೋ, ಅದ್ರಲ್ಲಿ ಯಾವ್ದ್ರಲ್ಲಿ ಕಟ್ಟೋಣ ಅಂತ ಅನ್ಕೊಂಡಿದ್ದೀರಿ? ದಯವಿಟ್ಟು ಕರ್ನಾಟಕ ಜನಕ್ಕೆ ತಿಳಿಸಿ ಇದ್ರ ಬಗ್ಗೆ. ಈ ಟನಲ್ ರೋಡ್ ಬೆಂಗಳೂರಿಗರ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸಲ್ಲ. ಟನಲ್ ರೋಡ್ ಕಾಂಗ್ರೆಸ್ ನಾಯಕರ ಜೇಬನ್ನ ತುಂಬಿಸುತ್ತೆ. ಟನಲ್ ರೋಡ್ ಬೆಂಗಳೂರಿನಲ್ಲಿರುವಂತಹ ಬಡವ, ಶ್ರೀಸಾಮಾನ್ಯ, ಯಾರು ಬಸ್ನಲ್ಲಿ, ಆಟೋ ರಿಕ್ಷಾದಲ್ಲಿ, 2 ವೀಲರ್ನಲ್ಲಿ, ಸ್ವಿಗ್ಗಿ ಡೆಲಿವರಿ ಕೆಲಸ ಮಾಡ್ತಾನೋ, ಗಾರ್ಮೆಂಟಲ್ಲಿ ಕೆಲಸ ಮಾಡ್ತಾನೋ, ಹೋಟೆಲಲ್ಲಿ ಕೆಲಸ ಮಾಡ್ತಾನೋ, ಯಾವುದೋ ಸ್ಕೂಲ್ನಲ್ಲಿ ಟೀಚರ್ ಆಗಿರುವಂಥ ವ್ಯಕ್ತಿಯ ಸಮಸ್ಯೆಯನ್ನು ಬಗೆಹರಿಸಲ್ಲ. ಸದಾಶಿವನಗರ ಡಾಲರ್ಸ್ ಕಾಲೋನಿ, ಕೋರ್ಮಂಗ್ಲ 4th ಬ್ಲಾಕ್ನ ಕೋಟ್ಯಾಧಿಪತಿಗಳು ಅವರ BMW ಬೆನ್ಸ್ ಕಾರ್ನಲ್ಲಿ 660 ರೂಪಾಯಿ ಕೊಟ್ಕೊಂಡು ಹೋಗುವಂತ ಪ್ರಾಜೆಕ್ಟ್ ಆಗುತ್ತೆ. ಇಟ್ ಈಸ್ ಅನ್ ಇಕನಾಮಿಕ್ ಅಪಾರ್ಥೀಡ್, ಇಟ್ ಈಸ್ ಇಕನಾಮಿಕ್ ಅನ್ಟಚಬಿಲಿಟಿ. ಇದು ಟನಲ್ ರೋಡ್ ಪ್ರಾಜೆಕ್ಟ್. DPR ನಲ್ಲಿ ಸಮಸ್ಯೆ ಇದೆ, ಫೀಸಿಬಿಲಿಟಿ ರಿಪೋರ್ಟ್ ನಲ್ಲಿ ಸಮಸ್ಯೆ ಇದೆ. ಇದನ್ನ ಇವತ್ತಿನವರೆಗೂ ಕೂಡ ಇಷ್ಟು ಸಮಸ್ಯೆ ಇದ್ರೂ ಕೂಡ ನೀವು ಅದ್ರ ಬಗ್ಗೆ ಅವರು ಕನ್ಸಲ್ಟೆಂಟ್, ದಿವಾರ್ ಆಗಿರುವಂತ ಕನ್ಸಲ್ಟೆಂಟ್ ಕೇಳಿ ಮಾಡಿಸಿದೀರಿ, ಆದ್ರೆ ಟೆಂಡರ್ ಕರೆಯೋದಕ್ಕೆ ಹಾತೊರಿತಾ ಇದೆ. ತೇಜಸ್ವಿ ಸೂರ್ಯ ಈ ಯೋಜನೆಯ ವಿರುದ್ಧ ಕಾನೂನು ಹೋರಾಟ, ಸಾರ್ವಜನಿಕ ಜಾಗೃತಿಯನ್ನ ಘೋಷಿಸಿದ್ದಾರೆ. ಬಿಜೆಪಿ ಈ ದರೋಡೆಯನ್ನ ತಡೆಯಲು ಎಲ್ಲಾ ಮಾರ್ಗಗಳನ್ನು ಬಳಸಲಿದೆ ಎಂದಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಈ ಆರೋಪಗಳಿಗೆ ಯಾವ ರೀತಿಯ ಉತ್ತರ ನೀಡಿದೆ? ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರೇ ಈ ಯೋಜನೆಯ ಫಿಸಿಬಿಲಿಟಿ ರಿಪೋರ್ಟ್, DPR ಮತ್ತು ಖರ್ಚಿನ ಲೆಕ್ಕಾಚಾರವನ್ನ ಸಾರ್ವಜನಿಕರ ಮುಂದೆ ಇಡುವಿರಾ? ಸಾರ್ವಜನಿಕರ ಹಣದ ಈ ಲೂಟಿಯನ್ನ ಉಪಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರ, BBMP ಅಧಿಕಾರಿಗಳು ಯಾವ ಕಾರಣಕ್ಕೂ ಮಾಡದಲೇ ಇರುವಂತಹ ರೀತಿ ಸಾರ್ವಜನಿಕ ವಲಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟ ಕಟ್ಟುವಂಥದ್ದಿದೆ. ಇದನ್ನ ನಾವು ಎಲ್ಲ ಹಂತದಲ್ಲೂ ಕೂಡ ವಿರೋಧಿಸ್ತಿದ್ದೀವಿ. ಸಾರ್ವಜನಿಕರ 1 ರೂಪಾಯಿ ಹಣಕ್ಕೂ ಕೂಡ ನ್ಯಾಯ ಸಿಗುವಂತ ದೃಷ್ಟಿಯಲ್ಲಿ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ಬೆಂಗಳೂರಿನ ಜನತೆಯೇ ಈ ಆರೋಪಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಈ ಟನಲ್ ರೋಡ್ ಪ್ರಾಜೆಕ್ಟ್ ನಿಜವಾಗಿಯೂ ಹಗಲು ದರೋಡೆಯೇ? ಇದು ಕೇವಲ ಶ್ರೀಮಂತರಿಗೆ ಸೀಮಿತವಾದ ಯೋಜನೆಯೇ? ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಧ್ವನಿಯನ್ನ ಎತ್ತಿರಿ. ಈ ವಿಡಿಯೋ ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.